ಇವಾಗ ಸಿಸ್ಟಮಲ್ಲಿ ನೀವು MS ವರ್ಡನ್ನು ಓಪನ್ ಮಾಡ್ಕೋಬೇಕು. MS ವರ್ಡನ್ನು ಓಪನ್ ಮಾಡ್ಕೊಂಡಿದ ನಂತರ ಇಲ್ಲಿ ನುಡಿಯನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ನುಡಿಯನ್ನು ಓಪನ್ ಮಾಡಿದ್ದೀನಿ. ನುಡಿಯನ್ನು ಓಪನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಫಾಂಟ್ ಅಂತ ಬರುತ್ತೆ. ಈ ಫಾಂಟಲ್ಲಿ ನೀವು ತಗೋಬೇಕಾಗುತ್ತೆ. ಈ ಫಾಂಟಲ್ಲಿ ನಮಗೆ ಯಾವ ಫಾಂಟ್ ಬೇಕೋ ಅದು. ನಾನು ಇಲ್ಲಿ ನುಡಿ ಅಂತ ಇದೆ, ಸೊ ಕನ್ನಡ ನುಡಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಬೋಲ್ಡ್ ಬೇಕಿದ್ರೆ ಬೋಲ್ಡು, ಇಲ್ಲ ಓಕೆ ಕೊಡಿ. ಓಕೆ ಕೊಟ್ಟು ನೆಕ್ಸ್ಟ್ ನೀವು ಇಲ್ಲಿ ಮಿನಿಮೈಸ್ ಮಾಡ್ಕೊಳ್ಳಿ. ನುಡಿಯನ್ನು ನೀವು ಮಿನಿಮೈಸ್ ಮಾಡ್ಕೋಬೇಕಾಗತ್ತೆ. ಮಿನಿಮೈಸ್ ಮಾಡಿದ ಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಬರುತ್ತೆ. ಈ ಲ್ಯಾಂಗ್ವೇಜಲ್ಲಿ ನೀವು ಕನ್ನಡವನ್ನು ತೊಗೋಬೇಕು. ಸೊ ನಾನಿಲ್ಲಿ ಸ್ವಲ್ಪ ಡ್ರ್ಯಾಗ್ ಮಾಡಿಕೊಂಡು ಡೌನಿಗೆ ಬರ್ತಾಯಿದ್ದೀನಿ. ಸೊ ಯಾಕೆಂದರೆ ನನಗೆ ಕನ್ನಡ ಲ್ಯಾಂಗ್ವೇಜನ್ನು ನಾನು ತೊಗೋಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ನಾನು ತೊಗೊತಾ ಇದ್ದೀನಿ. ಇಲ್ಲಿ ನೆಕ್ಸ್ಟು ಇಲ್ಲಿ ನೀವು ಕೀಬೋರ್ಡಲ್ಲಿ ನಾನು ಎ ಪ್ರೆಸ್ ಮಾಡ್ತಾಯಿದ್ದೀನಿ, ಬರ್ತಾಯಿದೆ. ಶಿಫ್ಟ್ ಹಿಡ್ಕೊಂಡು ಎ ಪ್ರೆಸ್ ಮಾಡಿದರೆ ಬರ್ತಾಯಿದೆ. ಐ ಹಿಡಿದ್ರೆ ಇ ಬರುತ್ತೆ. ಶಿಫ್ಟ್ ಹಿಡಿದು ಐ, ಯು ನೋಡಿ ಈ ರೀತಿಯಾಗಿ ಸ್ವಾತಂತ್ರ್ಯ SFV, ಶಿಫ್ಟ್ ಎ ಟಿ, ಶಿಫ್ಟ್ M, TFRFY ಸ್ವಾತಂತ್ರ್ಯ. ನೋಡಿ ಈ ರೀತಿಯಾಗಿ ಕನ್ನಡವನ್ನು ಟೈಪ್ ಮಾಡ್ಬೋದು. ಸೊ ನಿಮಗೆ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ.